ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ನಲ್ಲಿ ಬರುವಂತಹ ಲೇಬರ್ ಅರ್ನಿಂಗ್ ನಲ್ಲಿ ಬರುವಂತಹ ಎರಡೇ ರೀತಿ ಮೆಥಡ್ ಪೀಸ್ ರೇಟ್ ಮತ್ತು ಟೈಮ್ ರೇಟ್ ಮೆಥಡ್ ಮೇಲೆ ಅರ್ನಿಂಗ್ಸ್ ನ ಕಂಡಿಡಿ ಅಂತ ಹೇಳಿದಾಗ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇಲ್ಲೊಂದು ಪ್ರಾಬ್ಲಮ್ ತೋರಿದ್ದೇನೆ ಎಕ್ಸಾಂಪಲ್ ಆಗಿ, ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಅಂಡರ್ ಟೈಮ್ ರೇಟ್ ಪೀಸ್ ರೇಟ್. ಸೊ ಟೈಮ್ ರೇಟ್ ಮೆಥಡ್ ಮತ್ತು ಪೀಸ್ ರೇಟ್ ಮೆಥಡ್ ಇವಕ್ಕೆ ಸ್ಟ್ರೇಟ್ ಪೀಸ್ ರೇಟ್ ಸ್ಟ್ರೇಟ್ ಟೈಮ್ ರೇಟ್ ಅಂತ ಕೊಡ್ತಾರೆ. ಎರಡು ಅಂದ್ರೆ ಮೀನಿಂಗ್ ಒಂದೇ. ಕೊಟ್ಟಿರುವಂತ ಡೀಟೇಲ್ಸ್ ಏನಿದೆ, ಸ್ಟ್ಯಾಂಡರ್ಡ್ ಔಟ್ಪುಟ್, ವರ್ಕಿಂಗ್ ಅವರ್ಸ್, ಆಕ್ಚುಲ್ ಔಟ್ಪುಟ್, ನಾರ್ಮಲ್ ರೇಟ್. ನಾವು ಬಿಡಿಸಬೇಕಾಗಿರೋ ಇದಕ್ಕೆ ವರ್ಕಿಂಗ್ ನೋಟ್ ಏನು, ಈ ಮೆಥಡ್ಗೆ ವರ್ಕಿಂಗ್ ನೋಟ್ ಏನು. ಸೊ ಫಸ್ಟ್ ಔಟ್ಪುಟ್ ಪರ್ ಅವರ್. ಸೊ ಔಟ್ಪುಟ್ ಪರ್ ಅವರ್ ಒಂದೇ ವರ್ಕಿಂಗ್ ನೋಟ್. ಇದನ್ನ ಕಂಡುಹಿಡಿಬೇಕಂದ್ರೆ ಪ್ರಶ್ನೆಯಲ್ಲಿ ಸ್ಟ್ಯಾಂಡರ್ಡ್ ಅನ್ನೋ ಶಬ್ದ ಹುಡುಕ್ಬೇಕು. ಅಲ್ಲಿ ಕೊಟ್ಟಿರುವಂತ ನಂಬರ್ ಮತ್ತು ಶಬ್ದ ನೋಡ್ಬೇಕು. 30 ಮಿನಿಟ್ಸ್ ಇದೆ ಅಂದ್ರೆ 30 ನಿಮಿಷಕ್ಕೆ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಸೊ ಮಿನಿಟ್ಸ್ ಕೊಟ್ರೆ ನಾವು 60/30 ಮಾಡ್ತೀವಿ. ಅಂದ್ರೆ ಅವ್ರು ಕೊಟ್ಟ ನಂಬರ್ ನ ಡಿವೈಡೆಡ್ ಬೈ ತಗೋತೀವಿ. 60 ಮಿನಿಟ್ಸ್ ಇರೋದಕ್ಕೆ ತಗೊಂಡಿದೀವಿ. ಸೆಕೆಂಡ್ಸ್ ಕೊಟ್ಟಿದ್ರೆ 3600 ತಗೋತೀವಿ. ಯೂನಿಟ್ಸ್ ಕೊಟ್ರೆ ಡೈರೆಕ್ಟ್ ಆನ್ಸರ್, ನಾವು ಕಂಡುಹಿಡಿಯೋದಿಲ್ಲ. ಈಗ 60/30 ಮಾಡಿದ್ರೆ 2 ಯೂನಿಟ್, ಒಂದು ಅವರಿಗೆ 2 ಯೂನಿಟ್ ತಯಾರಾಗುತ್ತೆ. ನೆಕ್ಸ್ಟ್ ಪೀಸ್ ರೇಟ್ ಕಂಡುಹಿಡಿಬೇಕು. ಸೊ ಪೀಸ್ ರೇಟ್ ಕಂಡುಹಿಡಿಬೇಕಂದ್ರೆ ನಾವು ಕಂಡುಹಿಡಿದಂತ ಇದೇನಿದೆ ಯೂನಿಟ್, ಇದನ್ನ ಡಿವೈಡೆಡ್ ಬೈ ತಗೋತೀವಿ. ಕ್ವಶನ್ ಅಲ್ಲಿ ಕೊಟ್ಟಂತ ರುಪೀಸ್ ಹುಡುಕ್ತಿವಿ. ಸೊ ರುಪೀಸ್ ಏನಿದೆ 10 ರುಪೀಸ್ 1 ಅವರ್ ನ ಸ್ಯಾಲರಿ. 1 ಅವರ್ಗೆ 2 ಪ್ರಾಡಕ್ಟ್ ರೆಡಿ ಆಗುತ್ತೆ. ಅದರ ಅರ್ಥ ಒಂದು ಪ್ರಾಡಕ್ಟ್ ಗೆ ಕೊಟ್ಟಂತ ಸ್ಯಾಲರಿ ಎಷ್ಟಾಗುತ್ತೆ, 5 ರುಪೀಸ್. ನೆಕ್ಸ್ಟ್ ಬೇಕಾಗಿರೋದು ಟೈಮ್ ಟೇಕನ್, ಟೈಮ್ ರೇಟ್. ಕ್ವಶನ್ ಅಲ್ಲಿ ಕೊಟ್ಟಂತ ಅವರ್ಗೆ ನಾವು ಟೈಮ್ ಟೇಕನ್ ಅಂತ ಕರಿತೀವಿ. ಕ್ವಶನ್ ಅಲ್ಲಿ ಕೊಟ್ಟಂತ ರುಪೀಸ್ಗೆ ನಾವು ಟೈಮ್ ರೇಟ್ ಅಂತ ಕರಿತೀವಿ. ಸೊ ಕ್ವಶನ್ ಅಲ್ಲಿರೋ ಅವರ್ಸ್ ಏನಿದೆ 8 ಅವರ್ಸ್. ಕ್ವಶನ್ ಅಲ್ಲಿ ಕೊಟ್ಟಿರುವಂತ ರುಪೀಸ್ ಏನಿದೆ 10. ಇನ್ನು ಆಕ್ಚುಲ್ ಔಟ್ಪುಟ್ 20 ಯೂನಿಟ್ಸ್ ಇದೆ. ಈಗ ಫಾರ್ಮುಲಾ ಮೂಲಕ ಸಾಲ್ವ್ ಮಾಡೋದು. ಮೊದಲನೇದ್ದು ಪೀಸ್ ರೇಟ್. ಸೊ ಪೀಸ್ ರೇಟ್ ನ ಅರ್ನಿಂಗ್ ಮೇಲೆ ಪ್ರಾಬ್ಲಮ್ ಬಿಡಿಸ್ಬೇಕಂದ್ರೆ ಫಾರ್ಮುಲಾ ಏನಾಗುತ್ತೆ, ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಆಕ್ಚುಲ್ ಔಟ್ಪುಟ್ ಇಂಟು ಪೀಸ್ ರೇಟ್. ಆಕ್ಚುಲ್ ಔಟ್ಪುಟ್ ಇಂಟು ಪೀಸ್ ರೇಟ್. ಸೊ ಪ್ರಾಬ್ಲಮ್ ನಲ್ಲಿರುವಂತ ಆಕ್ಚುಲ್ ಔಟ್ಪುಟ್ ಏನಿದೆ 20 ಯೂನಿಟ್ಸ್. ನಾವು ಕಂಡುಹಿಡಿದಿರುವಂತ ವರ್ಕಿಂಗ್ ನೋಟ್ ನಲ್ಲಿ ಪೀಸ್ ರೇಟ್ ಎಷ್ಟಿದೆ 5 ರುಪೀಸ್. ಸೊ 20 ಇಂಟು 5 ಮಾಡಿದಾಗ 100 ರುಪೀಸ್. ಸೊ ಒಂದೇದ್ದು ಪೀಸ್ ಮೇಲೆ ಅಂದ್ರೆ ಪ್ರಾಡಕ್ಟ್ ತಯಾರಾಗಿದ್ರ ಮೇಲೆ ಸ್ಯಾಲರಿ ಕೊಟ್ರೆ 100 ರುಪೀಸ್ ಆಗುತ್ತೆ. ಅವನು ವರ್ಕ್ ಮಾಡಿರುವಂತ ಟೈಮ್ ಮೇಲೆ ಸ್ಯಾಲರಿ ಕೊಟ್ರೆ ಅದಕ್ಕೆ ಟೈಮ್ ರೇಟ್ ಮೆಥಡ್ ಅಂತ ಕರಿತೀವಿ. ಸೊ ಅದರ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. So this is the formula for second method, time rate system. So time taken ಅಂದ್ರೆ ಅವನು ಮಾಡಿದಂತ ವರ್ಕ್ ಮಾಡಿದಂತ ಅವರ್ಸ್. ಕ್ವಶನ್ ಅಲ್ಲಿ 8 ಅವರ್ಸ್ ಕೊಟ್ಟಿದ್ದಾರೆ. 1 ಅವರ್ ಗೆ ಸ್ಯಾಲರಿ 10 ರುಪೀಸ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ 8 ಇಂಟು 10 ಮಾಡಿದಾಗ 80 ರುಪೀಸ್. ಸೊ ಟೈಮ್ ರೇಟ್ ಸಿಸ್ಟಮ್ ಮತ್ತು ಪೀಸ್ ರೇಟ್ ಸಿಸ್ಟಮ್ ಮೇಲೆ ಪ್ರಾಬ್ಲಮ್ ಕೇಳಿದಾಗ ಈ ರೀತಿಯಾಗಿ ನಾವು ಉತ್ತರವನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.